ನಮ್ಮ ಹತ್ರ ಖತರ್ನಾಕ್ ನೆಕ್ಸ್ಟ್ ಲೆವೆಲ್ ಇನ್ಫ್ಲೂಯೆನ್ಸ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಕಾಂಟ್ಯಾಕ್ಟ್ಸ್ ಇರ್ಬೋದು ನಮ್ಗೆ. ಆದ್ರೆ ಯಾರು ಕೂಡ ನಾವ್ ಹೆಲ್ಪ್ ಯಾಕೆ ಮಾಡಲ್ಲ? ನಮ್ಮಿಂದನೇ ಸಹಾಯ ತಗೊಂಡು ಇವತ್ತಿಗೆ ಇವನೇನ್ ಮಹಾ ಅನ್ನೋ ತರ ನೋಡುವವರು ಹಲವಾರು ಜನ ಇದ್ದಾರೆ. ನಾವ್ ಯಾವ್ದಾದ್ರು ಒಂದ್ ಕಂಪ್ನಿಲಿ ಕೆಲಸ ಮಾಡ್ತಿರ್ತೀವಿ ಅಂತ ಅನ್ಕೊಳ್ಳಿ, ಇನ್ನೊಬ್ಬನ್ಗೆ ರೆಫರ್ ಮಾಡ್ಬೇಕಾ ಮಾಡಬಾರ್ದಾ? ರೆಫರ್ ಮಾಡ್ತೀವಿ ಅಂತಂದ್ರೆ ಕರೆಕ್ಟ್ ಆಗಿ ಇರ್ತಾರ ಆ ವ್ಯಕ್ತಿ? ಚಾನ್ಸೇ ಇರಲ್ಲ. ನಮ್ಮನ್ನ ಉಪಯೋಗಿಸ್ಕೊಂಡು ಅವ್ರು ಉದ್ಧಾರ ಆಗ್ತಾರೆ. ನಾವು ಒಂದು ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ಬೇಕಂದ್ರೆ ನಮ್ಮ ಹತ್ರ ಬಂದು ಇನ್ನೊಬ್ಬ ಬಕೆಟ್ ಹಿಡಿದಾನೆ, ಗುರು ಹೆಂಗಾದ್ರು ಮಾಡಿ ನಿಮ್ ಕಂಪ್ನಿಲಿ ಒಂದ್ ಕೆಲಸ ಕೊಡ್ಸ್ಬಿಡು ಗುರು ಅಂತಾರೆ. ಕೆಲಸ ಸೇರ್ಕೊಂಡ್ಮೇಲೆ ಡ್ರಮ್ ಹಿಡಿದಾನೆ. ಹೆಂಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ನ್ 8,000 ಎಲ್ಲ ಸಂಬಳ ಬರ್ತಾ ಇರುತ್ತೆ. ನಾವು ಕೆಲಸ ಮಾಡ್ತಿರೋ ಕಂಪ್ನಿಲಿ ಅವ್ನ್ ಸೇರ್ಕೊಂಡಾಗ 15,000 ಸಂಬಳ ಇರುತ್ತೆ. ಅಕಸ್ಮಾತ್ ಆಗಿ ಅವ್ನ್ ಇನ್ನೂ ಜಾಸ್ತಿ ಸಂಬಳ ಬೇಕು ಅಂದ್ರೆ ಏನ್ ಮಾಡ್ತಾನೆ? ಡ್ರಮ್ ಹಿಡ್ದೇ ಹಿಡಿತಾನೆ. ಯಾರ ಹತ್ರ ಹೋಗಿ ಡ್ರಮ್ ಹಿಡಿತಾನೆ ಅಂದ್ರೆ ಮ್ಯಾನೇಜ್ಮೆಂಟ್ ಯಾರು ಇರ್ತಾರೆ ಅಲ್ಲಿ, ಮೇನ್ ಇನ್ಚಾರ್ಜ್ ಗಳು ಯಾರು ಇರ್ತಾರೆ, ಎಲ್ಲಾರು ಬುಟ್ಟಿನೂ ಅಲ್ಲ ಡ್ರಮ್ ಅಲ್ಲ ಹಾಕೊಂಡ್ ತುಂಬ್ಕೊಂಡ್ ಬರ್ತಾರೆ. ನಾನು ಒಳ್ಳೆಯವನು, ನಾನು ಸಾಚಾ, ನಾನು ಒಳ್ಳೆ ಕೆಲಸನೇ ಮಾಡ್ತೀನಿ, ಒಳ್ಳೇದೇ ಹೇಳ್ತೀನಿ ಅಂತ ಅನ್ಬಿಟ್ಟು ಇಲ್ಲಿಂದ ಅಲ್ಲಿ ಫಿಟ್ಟಿಂಗ್ ಇಡೋದು, ಅಲ್ಲಿಂದ ಅಲ್ಲಿ ಫಿಟ್ಟಿಂಗ್ ಇಡೋದು. ರೆಫರೆನ್ಸ್ ಮುಖಾಂತರ ಸೇರ್ಸಿರ್ತಾರಲ್ಲ ಆ ವ್ಯಕ್ತಿಗೇನೆ ಹಿಂದೆಯಿಂದ ಅದೇನೋ ಬಗ್ನಿಗೂಟ ಅಂತಾರಲ್ಲ ಅದನ್ನ ಮಾಡ್ತಾರ ಕೆಲಸ. ಅವ್ರಿಗೆ ಏನಂತಂದ್ರೆ ಸಂಪಾದನೆ ಮುಖ್ಯ ಆಗಿರುತ್ತೆ, ಪ್ರೀತಿ ವಿಶ್ವಾಸಕ್ಕೆ ಬೆಲೆನೇ ಇರಲ್ಲ ಅವ್ರ ಹತ್ರ. ಪ್ರತಿ ಸಲ ಅವ್ರು ಏನ್ ಮಾಡ್ತಾರೆ? ಎನ್ಕ್ಯಾಶ್ ಮಾಡ್ಕೊಳ್ಳುವುದು. ನಾನ್ ಒಳ್ಳೆಯವನಾದ್ರೆ ಸಾಕು, ಯಾರ್ ಕೆಟ್ಟವನಾದ್ರೆ ಏನು ಅಂತ ಅನ್ಬಿಟ್ಟು ಇಲ್ದರೋ ಬಲ್ದವ್ರ ಬಗ್ಗೆ ಎಲ್ಲ ಫಿಟ್ಟಿಂಗ್ ಇಡೋದು. ಮುಖ್ಯಸ್ಥ ಯಾರ್ತಾರಲ್ಲ ಮ್ಯಾನೇಜ್ಮೆಂಟ್, ಅವ್ರ ಹತ್ರ ಹೋಗೋದು, ಡ್ರಮ್ ಹಿಡ್ಕೊಂಡು ಅವ್ರ ಪಕ್ಕದಲ್ಲಿ ಹೋಗೋದು. ಸರ್ ನಿಮ್ ಬಗ್ಗೆ ಅವ್ರು ಹೆಂಗಂತಾರೆ ಸರ್, ನೋಡಿ ಸರ್ ಅವ್ರ ಕಡೆ ನಾನು ಕೆಲ್ಸಕ್ಕೆ ಸೇರಿ ಇರ್ಬೋದು ಸರ್, ಇಲ್ಲ ಅಂತಲ್ಲ ಸರ್, ಅದು ನಿಮ್ ಬಗ್ಗೆ ಇಷ್ಟೊಂದು ಕೆಟ್ಟದಾಗ ಮಾತಾಡೋದ ಸರ್, ಅಯ್ಯೋ ಏನ್ ಸರ್. ಆಮೇಲೆ ಹಿಂಗೆ ಯಾರಾದ್ರು ಹೊಸಬ್ರು ಬಂದಿರ್ತಾರೆ ಅಂತ ಅನ್ಕೊಳ್ಳಿ ಕೆಲ್ಸಕ್ಕೆ. ಯಾವಾಗ ನೋಡಿ ಸರ್ ನಿನ್ನೆ ಮೊನ್ನೆ ಬಂದಿದ್ದಾನೆ ಸರ್ ಕೆಲ್ಸಕ್ಕೆ, ಅವನು ಏನ್ ಡೈಲಾಗ್ ಹೊಡಿತಾನ ಗೊತ್ತಾ ಸರ್, ತಪ್ಪು ಮಾಡ್ತಿದ್ಯಪ್ಪ ನೀನು, ಸರಿ ಮಾಡ್ಕೊಳಪ್ಪ ಕೆಲಸ ಅಂತ ಹೇಳಿದಕ್ಕೆ ನನ್ ಮೇಲೆ ರೇಗಾಡ್ಬಿಡದ, ನೋಡಿ ಸರ್ ಹಿಂಗ್ ಮಾಡ್ತಾನೆ ಅಂತ ಹೇಳಿ ಫಿಟಿಂಗ್ ಇಟ್ಬಿಡೋದು. ಈ ವ್ಯಕ್ತಿ ಅಲ್ಲಿ ಹೋಗ್ಬಿಟ್ಟು ಏನೋ ಹಿಂಗ್ ಮಾಡ್ತಿದ್ಯ ಅಂತ, ಯಾಕೋ ನಿನ್ನೆ ಮೊನ್ನೆ ಬಂದಿದ್ಯಾ, ಇರ್ಬೇಕಾ ಬೇಡ ಕಂಪ್ನಿಲಿ, ಹುಷಾರಾಗಿರೋ ಮಗಳೇ, ಇನ್ನೊಂದ್ಸಲ ಮಾಡ್ರೆ ಅಷ್ಟೇ ಆಚೆ ಕಳಿಸ್ತಾ ಇರ್ತೀವಿ ಅಷ್ಟೇ, ಮುಲಾಜೆಲ್ಲ ನಮ್ಮ ಹತ್ರ ಸೀನಿಯರ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಟ್ಕೊಂಡು ತಗ್ಗಿ ಬಗ್ಗಿ ನಡ್ಕೊಂಡು ಓಡಾಡ್ಕೊಂಡಿರ್ಬೇಕು ಏನು ಅಂತ ಅನ್ಬಿಟ್ಟು ಈ ತರ ಅವಾಜ್ ಹಾಕಿಸ್ತಾರೆ. ಸಾಲ್ದೇ ಇರಕ್ಕೆ ಯಾರು ರೆಫರೆನ್ಸ್ ಮುಖಾಂತರ ಕೆಲ್ಸಕ್ಕೆ ಸೇರಿರ್ತಾರಲ್ಲ ಅವ್ರಿಗೂ ಕೂಡ ಅಷ್ಟೇ, ಸರ್ ಏನ್ ಸರ್ ಅವರೆಲ್ಲ ಹಂಗೆ ನಿಮ್ ಬಗ್ಗೆ ಮಾತಾಡ್ಕೊಂತಾರೆ ಸರ್, ಅಲ್ಲಿ ಬೇರೆ ಬೇರೆ ಕೊಲೀಗ್ಸ್ ನಿಮ್ ಬಗ್ಗೆ ಮಾತಾಡ್ಕೊಂತಾರೆ ಸರ್ ಅನ್ಬಿಟ್ಟು ಇಲ್ಲಿ ಬಕೆಟ್ ಹಿಡಿಯೋದು. ಈ ಸೀನಿಯರ್ ಬಕೆಟ್ ಹಿಡಿದಾಯ್ತಾ, ನೆಕ್ಸ್ಟ್ ಇನ್ನೊಬ್ಬ ಮೇನ್ ಹೆಡ್ ಯಾರು ಇರ್ತಾನೆ ಅವನ ಹತ್ರ ಹೋಗಿ ಬಕೆಟ್ ಹಿಡಿಯೋದು. ಸರ್ ಬೇಡ ಮಾಡ್ಕೊಂಬಿಡಿ ಸರ್, ನಾನು ಅವ್ರ ಥ್ರೂನೇ ನಿಮ್ಗೆ ಪರಿಚಯ ಆಗಿರ್ಬೋದು, ಅವರು ನಮ್ಗೆ ಒಳ್ಳೆಯವರು ಅಂತಾನೆ ಹೇಳಿರ್ಬೋದು ಸರ್, ಆದ್ರೆ ನಿಮ್ ಬಗ್ಗೆನೇ ಅಷ್ಟೊಂದು ಕೆಟ್ಟದಾಗ ಮಾತಾಡ ಸರ್, ಬಿಡಿ ಸರ್ ಹೋಗ್ಲಿ, ನನ್ ಹೇಳಕ್ಕೆ ಮನ್ಸ್ ಬರಲ್ಲ ಸರ್, ಛೇ ಸರ್ ಬೇಜಾರಾಗುತ್ತೆ ಸರ್, ಹಿಂಗೆ ಸರ್ ಅಂತ ಮುಟ್ ಈ ತರ ಎಲ್ಲ ಫಿಟ್ಟಿಂಗ್ ಇಟ್ಕೊಂಡು ಇನ್ನೊಬ್ಬರ ಹತ್ರ ಒಳ್ಳೆಯವನ್ ಆಗ್ತಿರ್ತಾನಲ್ಲ. ಯಾಕೆ ಅಂದ್ರೆ ಇಟ್ಸ್ ವೆರಿ ಸಿಂಪಲ್, ಸ್ಯಾಲ್ರಿ ಜಾಸ್ತಿ ಆಗ್ಬೇಕಾಗಿರುತ್ತೆ, ಲಿಂಕ್ ಗಳು ಜಾಸ್ತಿ ಬೆಳಿಬೇಕಾಗಿರುತ್ತೆ, ಅದಕ್ಕಾಗಿ ಇಂತ ಕೆಲ್ಸಗಳು ಮಾಡ್ತಿರ್ತಾರೆ ಕೆಲವರು. ಇಷ್ಟೆಲ್ಲ ಹೇಳಿದ್ನಲ್ಲ ಸ್ಟೋರಿ ಏನಪ್ಪಾ ಅಂತಂದ್ರೆ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಬ್ಬ ವ್ಯಕ್ತಿ ಏನ್ ಮಾಡಿರ್ತಾನೆ, ಅವನ ರೆಫರೆನ್ಸ್ ಮುಖಾಂತರ ಒಂದು ದೊಡ್ಡ ಸಂಸ್ಥೆಗೆ ಕೆಲ್ಸಕ್ಕೆ ಸೇರಿಸಿರ್ತಾರೆ. 8,000 ಸಂಬಳ ತಗೊಂತ ಇದ್ದವನು 15,000 ಆಗುತ್ತೆ ಇವ್ರ ರೆಫರೆನ್ಸ್ ಮುಖಾಂತರ. ಆಮೇಲೆ ಈ ತರ ಫಿಟ್ಟಿಂಗ್ ಇಟ್ಟು ಈಗ 1,00,000 ಸ್ಯಾಲ್ರಿ ಬರ್ತಿದೆ ಆ ವ್ಯಕ್ತಿಗೆ. ಅಂದ್ರೆ ಇನ್ನೆಷ್ಟು ಬಕೆಟ್ ಅಲ್ಲ, ಇನ್ನೆಷ್ಟು ದೊಡ್ಡದಾಗಿರೋ ಅಂಡೆ ಇರಬೇಡ ಅವ್ರ ಹತ್ರ. ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ದೊಡ್ಡ ಪೊಸಿಷನ್ ತಗೊಂಡಿರ್ತಾರೆ, ಅವ್ರಿಗೆ ಯಾರ್ಯಾರು ಬಕೆಟ್ ಹಿಡ್ಕೊಂಡಿರ್ತಾರೆ ಅವ್ರನ್ನ ಮಾತ್ರ ಸೇಫರ್ ಸೈಡ್ ಅಲ್ಲಿ ನೋಡೋದು, ಇನ್ ಮಿಕ್ದವ್ರನ್ನೆಲ್ಲ ತೂಚಿ ಅನ್ಸ್ಬಿಟ್ಟು ಎಂತ ಕೆಲಸ ಮಾಡಿದಾನೆ ಅಂತಂದ್ರೆ, ಯಾರು ರೆಫರೆನ್ಸ್ ಮುಖಾಂತರ ಇವ್ರು ಕೆಲ್ಸಕ್ಕೆ ಸೇರಿಸಿರ್ತಾರಲ್ಲ ಆ ವ್ಯಕ್ತಿನೇ ಕೆಲ್ಸದಿಂದ ಆಚೆ ಓಡಿಸ್ಬಿಟ್ಟಿದ್ದಾರೆ. ಇದೇ ನ್ಯಾಯನ? ಅದಕ್ಕೆ ಯಾರಿಗಾದ್ರು ರೆಫರೆನ್ಸ್ ಮಾಡಕ್ಕೂ ಭಯ ಆಗುತ್ತೆ, ಚಿಕ್ಕ ಕೆಲ್ಸಕ್ಕೂ ಯಾರಿಗೂ ರೆಫರೆನ್ಸ್ ಮಾಡಕ್ಕೂ ಭಯ ಆಗ್ಬಿಡುತ್ತೆ. ಬಡಪ್ಪ ನಮ್ಗೆ ಯಾವಾಗ ತುಳಿತಾರೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಯಾರಿಗೂ ರೆಫರೆನ್ಸ್ ಮಾಡಲ್ಲ. ನಮ್ಮ ಹತ್ರ ಖತರ್ನಾಕ್ ನೆಕ್ಸ್ಟ್ ಲೆವೆಲ್ ಇನ್ಫ್ಲೂಯೆನ್ಸ್ ಇರ್ಬೋದು, ನೆಕ್ಸ್ಟ್ ಲೆವೆಲ್ ಕಾಂಟ್ಯಾಕ್ಟ್ಸ್ ಇರ್ಬೋದು ನಮ್ಗೆ, ಆದ್ರೆ ಯಾರಿಗೂ ಕೂಡ ನಾವ್ ಹೆಲ್ಪ್ ಯಾಕೆ ಮಾಡಲ್ಲ? ಇದೇ ಕಾರಣಕ್ಕೆ ಯಾರಿಗೂ ನಾವ್ ಹೆಲ್ಪ್ ಮಾಡಲ್ಲ. ನಮ್ ಕಾಂಟ್ಯಾಕ್ಟ್ಸ್ ಅವ್ರು ತಗೊಂಡು ಅವ್ರು ಉದ್ಧಾರ ಆದ್ರೆ ನಮ್ಗೇನ್ ಬಂತು ಲಾಭ? ನಮಗ್ ಲಾಭನೇ ಬಂದಿಲ್ಲ. ಆ ಕೆಲ್ಸದಲ್ಲಿ ಲಾಭ ಇಲ್ಲ ಅಂದ್ರೆ ನಾನು ಯಾಕೆ ಮಾಡ್ಬೇಕು ಆ ಕೆಲ್ಸ? ಬೇಡ ಅಂತ ಇದೇ ತರಾನೇ ನಮ್ಮಲ್ಲಿ ಕೆಲವರು ಇದೇ ತರಾನೇ ಯೋಚನೆ ಮಾಡ್ತಾರೆ. ಅವ್ರು ಒಳ್ಳೆಯವರೇ ಆಗಿರ್ಬೋದು, ಆದ್ರೆ ರೆಫರೆನ್ಸ್ ಮಾಡಲ್ಲ. ಯಾಕಂದ್ರೆ ಇಂತ ಹಲವಾರು ಎಕ್ಸ್ಪೀರಿಯನ್ಸ್ ಕೂಡ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಅದೇ ತರ ನಿಮ್ಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಈ ವಿಡಿಯೋ ಮುಖಾಂತರ ತಿಳಿಸುವುದೇನಂತಂದ್ರೆ, ಪ್ರತಿ ಹೆಜ್ಜೆಗೂ ನಾವ್ ಎಚ್ಚರಿಕೆಯಿಂದ ಇರಬೇಕು. ನಮ್ಮ ಹತ್ರ ಬಂದು ಎಷ್ಟೊಂದ್ ಜನ ಅಣ್ಣ ಗುರು ಬಾಸ್ ಸರ್ ಏನಾದ್ರು ಮಾಡಿ ಸರ್ ಕೆಲ್ಸಕ್ಕೆ ಸೇರಿಸಿ ಸರ್ ಅಂತ ಕೇಳ್ತಾರೆ. ಅವಾಗ್ಲೇ ಅನ್ಕೊಬೇಕು ನಾವು ಹುಷಾರಾಗಿರ್ಬೇಕು. ಈ ತರದಲ್ಲಿ ಏನಾದ್ರು ನಾವು ಕೆಲ್ಸಕ್ಕೆ ಸೇರ್ಸ ಅಂದ್ರೆ ನಾಳೆ ದಿನ ನಮ್ಗೆ ಬ್ಯಾಕ್ ಸೈಡ್ ಅಲ್ಲಿ ಆಪ್ ಇಡ್ತಾರೆ, ಎಲ್ ಬೇಕನ್ನ ಚುಚ್ಬಹುದು, ಹೆಂಗ್ ಬೇಕನ್ನ ಹೊಡಿಬಹುದು, ಹೇಳಕ್ ಆಗಲ್ಲ. ಸೊ ಇದಕ್ಕಾಗಿಯೇನೆ ಮೋಸ್ಟ್ ಆಫ್ ದೆಮ್ ಯಾರು ಕೂಡ ರೆಫರೆನ್ಸ್ ಮಾಡಲ್ಲ. ರೆಫರೆನ್ಸ್ ಮಾಡಿದ್ರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಇದೊಂದು ಜಸ್ಟ್ ಒಂದು ವಿಚಾರ ತಿಳಿಸುವ ಪ್ರಯತ್ನ ಮಾಡುತ್ತೀನಿ, ಹಂಗಂತ ಪ್ರತಿಯೊಬ್ಬರು ಇದೇ ತರಾನೇ ಮಾಡ್ತಾರೆ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ನಮ್ಮಲ್ಲಿರ್ತಕ್ಕಂತ ಕೆಲವರು ಈ ತರ ಆಲೋಚನೆ ಇರಬಹುದೇನೋ, ಈ ತರ ಮಾಡ್ತಿರ್ಬೋದೇನೋ. ಅಂದ್ರೆ ಈ ಎಕ್ಸಾಂಪಲ್ ಮಾತ್ರ ಸತ್ಯದ ವಿಚಾರ. ನಾನು ಇಷ್ಟೊತ್ತು ಹೇಳಿದ್ನಲ್ಲ, ಆ ವ್ಯಕ್ತಿ ಲಕ್ಷ ಸಂಪಾದನೆ ತಗೊಂಡಿದ್ದೇನಲ್ಲ, ಒಂದು ಕೃತಜ್ಞತೆನೇ ಇಲ್ಲ ಆ ವ್ಯಕ್ತಿಗೆ. ಈ ಕೃತಜ್ಞತೆನೇ ಇಲ್ದಿರ್ತಕ್ಕಂತ ವ್ಯಕ್ತಿಗಳಿಗೆ ಏನ್ ಮಾಡೋಣ? ಹಲವಾರು ಜನ ನಮ್ಮಿಂದನೇ ಉಪಯೋಗ ಪಡ್ಕೊಂಡಿರ್ತಾರೆ. ನಮ್ಗೆ ಇವನ ಬಿಡಲಿ, ಇವನೇನ್ ಮಹಾ ಅಂದ್ರೆ ನಮ್ಮಿಂದನೇ ರೆಫರೆನ್ಸ್ ತಗೊಂಡು ನಮ್ಮಿಂದನೇ ಸಹಾಯ ತಗೊಂಡು ಇವತ್ತಿಗೆ ಇವನೇನ್ ಮಹಾ ಅನ್ನೋ ತರ ನೋಡುವವರು ಹಲವಾರು ಜನ ಇದ್ದಾರೆ. ಅದರಲ್ಲೂ ನಮ್ಮಲ್ಲಿ ಕೆಲವರು ತುಂಬಾ ಜನ ಇದ್ದಾರೆ. ಐ ಥಿಂಕ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಿಮ್ಗೂ ಯಾರಿಗಾದ್ರೂ ಇದೇ ತರ ಅನುಭವ ಆಗಿದ್ರೆ ಕಾಮೆಂಟ್ ಮುಖಾಂತರ ನಮ್ಗೆ ತಿಳಿಸಿ. ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ